ಭಾಲ್ಕಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಎಳಮಸೆ ರೈತರು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು. ಶುಕ್ರವಾರ ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಂತೆ ಎಲ್ಲಾ ರೈತರು ಬಜ್ಜಿ, ಬುಟ್ಟಿ, ಅಂಬಲಿ, ಗಡಿಗೆಯೊಂದಿಗೆ ಹೊಲಗಳತ್ತ ಹೆಜ್ಜೆ ಹಾಕಿದ್ರು. ನಂತರ ಹೊಲಗಳಲ್ಲಿನ ಜೋಳದ ಕಳಿಕೆಯಿಂದ ಸಿದ್ಧಪಡಿಸಿದ ಗುಡಿಸಿನಲ್ಲಿ ಲಕ್ಷ್ಮಿಯ ಭಾವಚಿತ್ರವನ್ನು ಇಟ್ಟು ಪಾಂಡವರ ರೂಪವೆಂದು 5 ಕಲ್ಲುಗಳನ್ನಿಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ನೈವೇದ್ಯ, ಕಾಯಿ, ಕರ್ಪೂರ ಅರ್ಪಿಸಿ ಚರಗ ಚೆಲ್ಲಿ ಭೂತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಪೂಜೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಲೇ ಕುಟುಂಬಸ್ಥರು, ಬಂಧು ಬಾಂಧವರು ಸಹ ಪಂಕ್ತಿ ಭೋಜನವನ್ನು ಮಾಡಿದರು. ಬಜ್ಜಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಕರ್ಜಿಕಾಯಿ, ಅಂಬಲಿ, ಜೋಳದ ಅನ್ನ, ಬದನೆಕಾಯಿ ಪಲ್ಯ, ಹುಗ್ಗಿ ಸೇರಿ ಹಲವು ಬಗೆಯ ಖಾದ್ಯಗಳನ್ನು ಸವಿದು ಖುಷಿ ಪಟ್ಟರು. ಭೋಜನದ ನಂತರ ಮಹಿಳೆಯರು ಜೋಕಾಲಿ ಆಡುತ್ತಾ ಹರಟೆ ಹೊಡೆಯುತ್ತಾ ಕಾಲ ಕಳೆದರು. ತಾಲೂಕಿನಾದ್ಯಂತ ಬಹುತೇಕ ಶಾಲೆಗಳಿಗೆ ಸ್ಥಳೀಯ ರಜೆ ಘೋಷಣೆ ಮಾಡಿದ್ದರಿಂದ ಹೊಲಗಳಲ್ಲಿ ಮಕ್ಕಳ ಕಲರವುದು ಎದ್ದು ಕಾಣಿತು. ಹೊಸ ಬಟ್ಟೆ ಧರಿಸಿ ಮಕ್ಕಳು ಗಾಳಿಪಟ ಹಾರಿಸಿ ಹಬ್ಬದ ಸಂಭ್ರಮ ಹೆಚ್ಚಿಸಿದರು. ಇನ್ನು ಸೂರ್ಯಾಸ್ತ ಆಗುತ್ತಲೇ ರೈತರು ಪಾಂಡವರಿಗೆ ಪೂಜೆ ಸಲ್ಲಿಸಿ ಹಾಲು ಉಕ್ಕಿಸಿ ಬುಟ್ಟಿ ಹೊತ್ತು ಅಂಬಲಿ ಗಡಿಗೆಯೊಂದಿಗೆ ಮನೆಗೆ ಮರಳಿದರು. ಕೂಡಲ ಸಂಗಮ ದೇವ ನಿನ್ನ ಮಹಾಮನೆ ಶಾಂತಳಾಗಿ ಪೂಜೆಯ ಮಾಡು. ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವಪಟ್ಟ ದೇವರಿಗೆ ನಾಡೋ उधर बिठाओ। इतना ज़्यादा नहीं छोड़ना, थोड़ा 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 खींच लो तो